ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮ್ ಬಂದು 5:30 ಆಗಿದೆ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಕೂತಿದ್ದೀನಿ. ಆ್ಯಕ್ಚುಲಿ ಡೆಲಿವರಿ ಡೇಟ್ ಹತ್ರ ಬರ್ತಾ ಬರ್ತಾ ಎಲ್ಲರೂ ಟೆನ್ಷನ್ ಆದರೆ ನನಗೆ ಸ್ವಲ್ಪ ಬೇಗನೆ ಬಂದಿದೆ ಅಂತೇಳಿ ಫುಲ್ಲು ಟೆನ್ಷನು. ನೈಟೆಲ್ಲ ನಿದ್ದೆನೇ ಬಂದಿಲ್ಲ. ಅಂದರೆ ನನಗೆ ಫ್ರೈಡೇ ಬಂದು ಅಡ್ಮಿಟ್ ಆಗೋಕ್ಕೆ ಹೇಳಿದ್ರು. ಆಮೇಲೆ ಲಾಸ್ಟಲ್ಲಿ ಸ್ಯಾಟರ್ಡೇ ಹೇಳಿದ್ರಲ್ವ. ಸೊ ಫ್ರೈಡೇ ನೈಟ್ ಫುಲ್ ನಿದ್ದೆನೇ ಇಲ್ಲ ನನಗೆ. ಒಂದು 5 ಮಿನಿಟ್ಸ್ ಕೂಡ ನಿದ್ದೆ ಮಾಡಿಲ್ಲ ನಾನು. ಅಷ್ಟು ಟೆನ್ಷನ್ ಥರ ಇದೆ. ಮೊದಲೇ ಬಿ ಪಿ ಜಾಸ್ತಿ ಇದೆ, ಆದರೂ ಕೂಡ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಸೊ ಬೇಗ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ದೇವ್ರ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೆ. ಗೊಂಬೆ ಕೂಡ ಮನಗಿದ್ಲು. ಆಮೇಲೆ ಡಾಕ್ಟರು ಒಂದು ಕಷಾಯ ಥರ ಹೇಳಿದರು, ಅದನ್ನು 2 ಡೇಸಿಂದ ತೊಗೊಳ್ತಾ ಇದ್ದೆ. ಅಂದರೆ ಯಾವ ಥರ ಕಷಾಯ ಅಂತ ಹೇಳಿದ್ರೆ, ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಇದು ಮೂರನ್ನೂ ಕೂಡ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಕುಡಿಬೇಕು ಡೈಲಿ ಮಾರ್ನಿಂಗು ಮತ್ತು ಆಫ್ಟರ್ನೂನು ಮತ್ತು ನೈಟು ಅಂತ ಹೇಳಿದರು. ಓಕೆ ಆಯಿತು ಅಂತ ಹೇಳಿ ಅದನ್ನು ಕುಡಿತಾ ಇದ್ದೆ. ಸೊ ಅದು ಕುಡಿಯೋದ್ರಿಂದ ಸ್ವಲ್ಪ ಡೆಲಿವರಿ ಈಸಿ ಆಗುತ್ತೆ ಅಂತ ಹೇಳಿದರು. ಓಕೆ ಆಯಿತು ಅಂತ ಹೇಳಿ ಅದನ್ನು ಕುಡಿತಾ ಇದ್ದೆ. ಆಮೇಲೆ ಗೊಂಬೆ ಮನ್ಕೊಂಡಿದ್ಲು. ಸೊ ಅವಳನ್ನ ಕೂಡ ಎಬ್ಬರಿಸ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಮ್ಮ ಅಂದರು, ಇಲ್ಲ ನೀವು ಬೆಳಗ್ಗೆ ಬೇಗ ಹೋಗಿ ಅಡ್ಮಿಟ್ ಆಗಿ ಅಲ್ಲಿ ಏನಿದೆ ಪ್ರೊಸೀಜರು ಅದನ್ನೆಲ್ಲ ಮುಗಿಸ್ಕೊಳ್ಳಿ, ಅದಾದಮೇಲಿಂದ ನನ್ನ ಮಗುನ ಕರ್ಕೊಂಡು ನಾನು ಬರ್ತೀನಿ ಬ್ಯಾಗು ಎಲ್ಲ ಎತ್ಕೊಂಡು ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಹೇಳಿ ಗೊಂಬೆ ಮಲ್ಕೊಂಡಿದ್ಲಲ್ಲ, ಹಾಗೆ ಅವಳ ಜೊತೆ ಎಬ್ಬರಿಸೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಎಬ್ಬರಿಸಿಲ್ಲ, ಪಾಪ ಮಗು ಮನ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಎಷ್ಟು ಕ್ಯೂಟಾಗಿ ಮನ್ಕೊಂಡಿದ್ದಾಳೆ ನೋಡಿ ಅವಳು. ಯಾವಾಗೂ ಅಜ್ಜಿ ಜೊತೆ ಮನ್ಕೊಂಡ್ರೆ ಅಮ್ಮನ ಜೊತೆ ಮನ್ಕೊತಾಳೆ ಅವಳು ನೈಟು. ಏಕೆಂದರೆ ನನಗೆ ಕಾಲು ಹಾಕ್ಬಿಡ್ತಾಳೆ ಮೇಲೆ ಅಂತೇಳಿ ಅಮ್ಮ ಅವ್ರ ಹತ್ರ ಮಲಗಿಸ್ಕೊತಿದ್ರು ಮಗುನ. ಇವಾಗ ಬೆಳಗ್ಗೆ ಎಲ್ಲ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ. ಸೊ ಅದರಿಂದ ಮಗುನೆತ್ತಿ ಅಲ್ಲಿ ಮೇಲ್ಗಡೆ ಮಲಗಿಸಿರು. ನಾನು ಆಮೇಲೆ ಎಬ್ಬರಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ 1 ಲೋಟ ಕಷಾಯ ಕುಡಿದು ಮತ್ತೆ 1 ಅವರ್ ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಕಷಾಯ ಕುಡಿತಾ ಇದ್ದೀನಿ. ಅಂದರೆ ಎದ್ದು ಸ್ನಾನಕ್ಕೂ ಮುಂಚೆ 1 ಲೋಟ ಕಷಾಯ ಕುಡಿದಿದ್ದೆ. ತಿರ್ಗಿ ಇವಾಗ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೂ ಇನ್ನೊಂದು ಲೋಟ ಕಷಾಯ ಕುಡಿತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಪೇಯ್ನ್ ಬಂದು ಅಡ್ಮಿಟ್ ಆದರೆ ಸ್ವಲ್ಪ ಬೇಗ ಡೆಲಿವರಿ ಆಗ್ಬೋದೇನೋ ಅಂತ ಅಷ್ಟೇ. ಸೊ ಹಾಸ್ಪಿಟಲ್ ಬ್ಯಾಗೆಲ್ಲ ರೆಡಿಯಾಗಿತ್ತು. ಸೊ 1 ಬ್ಯಾಗ್ ಸದ್ಯಕ್ಕೆ ನಾನು ಇವಾಗ ತೊಗೊಂಡೋಗ್ತೀನಿ. ಆಮೇಲೆ ಅಮ್ಮ ಬರಬೇಕಾದ್ರೆ ಬೇರೆ ಎಲ್ಲ ಬ್ಯಾಗೆಲ್ಲ ತೊಗೊಂಡು ಬರ್ತಾರೆ. ನನಗಂತೂ ಫುಲ್ಲು ಟೆನ್ಷನ್ ಆಗ್ತದೆ, ಹೇಗೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಟೈಮ್ ಬೇರೆ ಆಗೋಯಿತು. 6 ಗಂಟೆಗೆಲ್ಲ ಬರೋಕ್ಕೆ ಹೇಳಿದ್ರು. ಇನ್ನು 6 ಗಂಟೆ ಇಲ್ಲೇ ಆಗೋಯಿತು, ಇನ್ನೂ ಹೊರಟೇ ಇಲ್ಲ, ಹೊರಡಬೇಕು. 6 ಗಂಟೆಗೆ ಅಡ್ಮಿಟ್ ಆಗ್ತಿದ್ದಂಗೆ ಪೇಯ್ನ್ ಬರೋ ಇಂಜೆಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು. ಇಂಜೆಕ್ಷನ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಬಟ್ ಆದರೆ ಇಲ್ಲೇ 6 ಗಂಟೆ ಆಯಿತು. ಇನ್ನು ಟಿಫನ್ ಬೇರೆ ಏನೂ ಮಾಡಿಲ್ಲ. ಹೋಗ್ತಾ ಟಿಫನ್ ಏನಾದರೂ ಮಾಡ್ಕೊಂಡು ಹೋಗಬೇಕು. ಬಟ್ 6 o'clock ಎಲ್ಲೂ ಏನು ಟಿಫನ್ ಕೂಡ ಇರೋಲ್ಲ. ನೋಡೋಣ, ಹೋಗ್ತಾ ಎಲ್ಲರೂ ಸಿಕ್ಕಿದ್ರೆ ಏನಾದ್ರು ಟಿಫನ್ ಮಾಡ್ಕೊಂಡು ಹೋಗೋದು, ಇಲ್ಲ ಅಂತಂದರೆ ಹಾಗೆ ಇದು ಮಾಡ್ಕೊಳ್ಳೋದು. ಏನಾದ್ರೆ ಅಮ್ಮ ಬರಬೇಕಾದ್ರೆ ಏನಾದ್ರು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಇವಾಗ ಬೆಳಗ್ಗೆಯಿಂದ ದೇವ್ರ ಕೈ ಮುಗಿತಾನೇ ಇದ್ದೀನಿ, ಎಲ್ಲ ಒಳ್ಳೇದಾಗ್ಲಪ್ಪ ಅಂತ. ಏನು ನಾರ್ಮಲ್ ಡೆಲಿವರಿ ಆಗುತ್ತೋ ಸಿಸೇರಿಯನ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ಹೋಪ್ ಒಳ್ಳೇದಾಗಲಿ, ಮಗು ಮತ್ತು ನಾನು ಇಬ್ಬರು ಆರೋಗ್ಯವಾಗಿ ಬರಲಿ ಅಂತ ದೇವ್ರನ್ನ ಬೇಡ್ಕೊಳ್ಬೇಕಷ್ಟೆ. ಅಮ್ಮನೂ ಅಷ್ಟೇ, ಭಯ ಪಟ್ಕೊಬೇಡ, ಏನೂ ಆಗೋಲ್ಲ. ಮೇನ್ ಬಿ ಪಿ ಜಾಸ್ತಿ ಮಾಡ್ಕೊಂಡು ಟೆನ್ಷನ್ ಮಾಡಿಕೊಂಡ್ರೆ ಸುಮ್ಮನೆ ಕಷ್ಟ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಏನೂ ಟೆನ್ಷನ್ ಇಲ್ಲ ಅಂತ ಅಮ್ಮನ ಮುಂದೆ ಹೇಳ್ತಾ ಇದ್ದೀನಿ. ಬಟ್ ಆದರೆ ಫುಲ್ಲು ಟೆನ್ಷನ್ನು ಆಗ್ತಾಯಿಲ್ಲ. ನಮ್ಮ ಅಮ್ಮಂಗೆ ಹೇಳೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಅವರು ಇಡೀ ರಾತ್ರಿ ನಿದ್ದೆ ಕೂಡ ಮಾಡಿಲ್ಲ ಅವರು. ಏಕೆಂದರೆ ಏನು ಮಾಡ್ತಾಳೋ ಏನೋ. ಏಕೆಂದರೆ ಲಾಸ್ಟ್ ಟೈಮ್ ಫಸ್ಟ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡಿದ್ರೆ ಈ ಪ್ರೆಗ್ನೆನ್ಸಿಲಿ ನನಗೆ ಸ್ವಲ್ಪ ಹೆವಿ ಫ್ಯಾಟಿ ಇದ್ದೇನೆ. ಮತ್ತು ಏನಂತ ಹೇಳಿದ್ರೆ ಬಿ ಪಿ ಕೂಡ ಸ್ಟಾರ್ಟಿಂಗ್ ತುಂಬ ಅರ್ಲಿ ಸ್ಟೇಜಲ್ಲೇ ಸ್ಟಾರ್ಟ್ ಆಗೋಯಿತು. ಸೊ ಅದರಿಂದ ಮನೇಲಿ ಎಲ್ಲರೂ ಕೂಡ ತುಂಬಾ ಟೆನ್ಷನ್ ಆಗಿದ್ದಾರೆ. ಏನೋ ಒಳ್ಳೆಯದಾಗಲಿ. ಹೋಗ್ತಾ ಹಾಗೆ ಶಿವನಿಗೂ ಕೈ ಮುಕ್ಕೊಂಡು ಆಮೇಲೆ ಇಲ್ಲಿ ಯಲ್ಲಮ್ಮ ತಾಯಿ ದೇವಸ್ಥಾನ ಇದೆ. ಸೊ ರೇಣುಕಾದೇವಿ ಯಲ್ಲಮ್ಮನಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಹೋಗ್ತಾ ಹಾಗೆ ದೇವರೇ ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಂದು ದೇವಸ್ಥಾನ ಯಾವ್ಯಾವ ದೇವ್ರು ಸಿಗ್ತವೆ ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಡು 1 ಸೆಕೆಂಡ್ ನಿಲ್ಲಿಸ್ಬಿಡೋದು, 1-2 ನಿಮಿಷ ಹಂಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದು. ಹಾಗೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಏಕೆಂದರೆ ಏನೂ ಇದಾಗ್ತಾಯಿಲ್ಲ ನನಗೆ. ಏನಾಗುತ್ತೆ ಏನು ಬಿಡುತ್ತೆ ಏನೂ ಗೊತ್ತಿಲ್ಲ ನನಗೆ, ಆ ಥರ ಇದೆ. ಬಟ್ ಎಲ್ಲರೂ ಹೇಳೋ ಥರ ನೋಡಿದ್ರೆ ನನಗೆ ಸಿಸೇರಿಯನ್ನೇ ಆಗುತ್ತೆ ಅಂತ ಫುಲ್ಲು ಮೈಂಡು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಬಟ್ ಗೊತ್ತಿಲ್ಲ. ಬಟ್ ಡಾಕ್ಟರ್ ಹೇಳ್ತಾ ಇರೋದು ನಾರ್ಮಲ್ ಆಗುತ್ತೆ ಅಂತ. ಅದು ಒಂದು ಯಾವುದಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆರೋಗ್ಯವಾಗಿದ್ದರೆ ಸಾಕಲ್ವಾ ಮೇನು, ಇಬ್ಬರೂ ಅಷ್ಟೇ. ಬಿಕಾಸ್ ನನ್ನ ಹೆಲ್ತು ನನ್ನ ಮೇನ್ ಇಂಪಾರ್ಟೆಂಟು. ಅದಾದಮೇಲೆ ತಿರ್ಗಾ ನನ್ನ ಕೆರಿಯರ್ಗು ಸ್ಟಾರ್ಟ್ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ. ನಾನು ಆನಂದ ಹೋಗ್ತಾಯಿದ್ವಿ. ಆನಂದ ಬೇರೆ ರೇಗಿಸ್ತಾನೆ ಇದ್ದ, ಏನಾಗಲ್ಲ ಇರಮ್ಮ
ಆರಾಮಾಗಿರೋ, ನಾರ್ಮಲ್ ಡೆಲಿವರಿನೇ ಆಗುತ್ತೆ ನಿನಗೆ, ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಅವನು ಇದು ಮಾಡ್ತಾಯಿದ್ದ. ಅವನು ಹಂಗೆ ಚೇರ್ ಮಾಡ್ತಾಯಿದ್ದ. ಫಸ್ಟು ಹೋಗ್ಬಿಡೋಣ, ಹೋಗ್ತಾ ಹಾಗೆ ಏನಾರು ತಿಂದ್ಬಿಟ್ಟು ಹೋಗ್ಬಿಡೋಣ, ತಿಂದಿಲ್ಲ ಅಂದರೆ ಕಷ್ಟ ಆಗುತ್ತೆ ನಿನಗೆ ಅಂತ ಹೋಗ್ತಾ ಒಂದು ಹೊಸ ಹೋಟೆಲ್ ಓಪನ್ ಆಗಿದೆ ತ್ಯಾಗರಾಜ ನಗರಲ್ಲಿ, ಅಲ್ಲಿ ನಿಲ್ಲಿಸ್ದ. ಅಲ್ಲಿ ಇಡ್ಲಿ ಒಂದಿತ್ತು. ಸೊ ಇಡ್ಲಿ ಏನಾದ್ರು ತಿಂದ್ಬಿಡು, ಆಮೇಲೆ ಬೇಕಾದರೆ ಹೋಗೋಣ ಅಂತ ಹೇಳಿ ಫಸ್ಟು ಇಡ್ಲಿ ಕೊಡಿಸ್ದೆ. ಇಡ್ಲಿ ಕೊಡಿಸಿದ್ಮೇಲೆ ಇಡ್ಲಿ ತಿಂತಾಯಿದ್ದೆ. ಆವಾಗೇನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ಅಲ್ಲಿ ಪಕ್ಕದಲ್ಲಿ ಹಾಲು ವಾಸನೆ ಬರ್ತಾಯಿತ್ತು. ಅದರಿಂದ ನಾನು ವೀಡಿಯೋ ಏನು ಮಾಡ್ಕೊಳಕ್ಕಾಗಿಲ್ಲ. ಬೇಗ ಬೇಗ ಇಡ್ಲಿ ತಿಂದ್ಬಿಟ್ಟು ಹೊರಟ್ವಿ. ಏಕೆಂದರೆ ಅಲ್ಲಿ ಹಾಸ್ಪಿಟಲಲ್ಲಿ ಪಾಪ ಡಾಕ್ಟರ್ ಏನಾದರೂ ವೆಯ್ಟ್ ಮಾಡ್ತಿದ್ರೆ ಏನು ಮಾಡೋದು ಅಂತ ಬೇಗ ಬೇಗ ಟಿಫನ್ ಮಾಡ್ಕೊಂಡು ಹೊರಟ್ಬಿಟ್ವಿ ನಾನು ಮತ್ತು ಆನಂದ. ಹಾಸ್ಪಿಟಲ್ ಹತ್ರ ಬರ್ತಾ ಬರ್ತಾ ಪುಕ್ಕ ಆಗ್ತೈತೆ ನನಗೆ. ಏನು ಎಕ್ಸ್ಪ್ರೆಷನ್ ಏನು ತೋರಿಸಲ್ಲ, ತುಂಬ ರನ್ನಿ ಬೀಳ್ತಾ ಇದೆ. ಬಟ್ ಆದರೆ ಶೆಕೆ. 6 ಗಂಟೆಗೆ ಹೇಳಿದ್ದು ಬರೋಕ್ಕೆ, ಇಲ್ಲೇ 7 ಗಂಟೆ ಆಗೋಯ್ತು. ಇನ್ನು ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಡೆಲಿವರಿಗೂ 2 ವೀಲರಲ್ಲಿ ಹೋಗ್ಬೇಕು ಅನ್ನೋ ಆಸೆ ಐತಲ್ಲ, ಅದಕ್ಕೆ ಗ್ರೇಟ್ ಅನ್ಬೇಕು. ಇದೇ ಏನೋ ವೀಡಿಯೋ ಮಾಡ್ತಾಯಿದ್ದೀನಿ. ಅಯ್ಯಪ್ಪ ಏನು ಶೆಕೆ ಅನ್ನೋ ಥರ ಇದೆಯಲ್ಲ. ಇನ್ನೇನು ಬಂತು ಹಾಸ್ಪಿಟಲ್ ಬರ್ತಾ ಸ್ವಲ್ಪ ಟೆನ್ಷನ್ ಜಾಸ್ತಿನೇ. ಏನಾಗುತ್ತೋ ಏನೋ ಅನ್ನೋದೊಂದು ಭಯ. ಅದೊಂದು ನಾನು ತೋರಿಸ್ತಿರೋದು ಇಲ್ಲೇ ವಾಣಿವಿಲಾಸ್ ನಿಯರೇನೆ, ಬಟ್ ವಾಣಿವಿಲಾಸ್ ಅಲ್ಲ, AM ನರ್ಸಿಂಗ್ ಹೋಮ್ ಅಂತ. ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ, ಪ್ರೈವೇಟಲ್ಲಿ ತೋರಿಸ್ತಾ ಇದ್ದೀವಿ ಅಂತ. ವಾಣಿವಿಲಾಸಲ್ಲಿ ತೋರಿಸಿದ್ರೆ ವೀಡಿಯೋಸ್ ಎಲ್ಲ ಮಾಡಿರೋದು ನಾನು. ಬಟ್ ಆಮೇಲೆ 6th ಮಂತಿಂದ ನಾನು AM ಅಲ್ಲಿ ತೋರಿಸೋಕೆ ಸ್ಟಾರ್ಟ್ ಮಾಡಿದ್ದೆ. ಏನು ರೀಸನ್ ಅದೆಲ್ಲ ಡೀಟೇಲಾಗಿ ಹೇಳ್ತೀನಿ. ನೀವು ಸ್ಟ್ರೈಟ್ ಹೋದರೆ ವಾಣಿವಿಲಾಸು, ಬಟ್ ನಾವು ಸ್ಟ್ರೈಟ್ ಹೋಗಲ್ಲ, ಹಿಂಗೆ ಹೋಗ್ತೀವಿ. ಹಿಂಗೆ ಒಳಗಡೆಗೆ ಹೋದರೆ ಕೆಂಪೇಗೌಡ ಹಾಸ್ಪಿಟಲ್ ಬರುತ್ತೆ. ಕೆಂಪೇಗೌಡ ಹಾಸ್ಪಿಟಲ್ ಆದಮೇಲೆ ಲೆಫ್ಟ್ ತೊಗೊಂಡ್ರೆ ನಾನು ತೋರಿಸ್ತಾ ಇರೋಂಥ ನರ್ಸಿಂಗ್ ಹೋಮ್ ಬರುತ್ತೆ. ನಿಧಾನ ಕೇರ್ಫುಲ್. ಚೂಚ್ರೆ ಹೊಟ್ಟೆ ನೋವು ಬಿಟ್ಟು ಬರ್ತಾನೇ ಐತೆ. ಯಾವ್ದು ಹಾಸ್ಪಿಟ್ಲು ಇದೆ? ಕಿಮ್ಸ್ ಹಾಸ್ಪಿಟಲು. ಕಿಮ್ಸ್ ಹಾಸ್ಪಿಟಲ್ ನೆಕ್ಸ್ಟು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಟ್ರಾವೆಲ್ಸ್ಗಳೆಲ್ಲ ಬರ್ತಾವಲ್ಲ, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ಇರೋದು AM ನರ್ಸಿಂಗ್ ಹೋಮ್ ಅಂತ. ಇದು ಕೆಂಪೇಗೌಡ ಹಾಸ್ಪಿಟ್ಲು. ಕಿಮ್ಸ್ ಆದಮೇಲೆ ಕೆಂಪೇಗೌಡ. ಗಾಳಿನೇ ಇರುತ್ತೆ ನನ್ನ ವಾಯ್ಸ್ಗಿಂತ ಮೇ ಬಿ, ಏಕೆಂದರೆ ಬೆಳಗ್ಗೆ ಅಲ್ವಾ, ಇಷ್ಟು ಗಾಳಿ ಇದ್ದರೂ ನನಗೆ ಶೆಕೆ. ಬಂತು ಅಪ್ಪ, ಎಷ್ಟು ಫ್ರೀಯಾಗೈತೆ ನೋಡು. ಡೈಲಿ ಬರುವಾಗ ಹಿಂಗೆ ಫ್ರೀಯಾಗ ಇರುತ್ತೆ. ಇಲ್ಲೂ ಎಲ್ಲಿ ನೋಡೋ ಟ್ರಾಫಿಕ್ಕೆ. ಇಲ್ಲೆಲ್ಲ ರಶ್ ಇರೋದು. ಅಲ್ಲ, ಎಷ್ಟು ಬೆಳಗ್ಗೆ ಬಂದ್ಬಿಟ್ರೆ ಖಾಲಿ ಇರುತ್ತೆ. ಇದೇ ನರ್ಸಿಂಗ್ ಹೋಮ್ ನಾನು ತೋರಿಸ್ತಾ ಇರೋದು, AM ನರ್ಸಿಂಗ್ ಹೋಮ್. ಇದೆ ನಾನು ತೋರಿಸ್ತಾ ಇರೋಂಥ ನರ್ಸಿಂಗ್ ಹೋಮ್. ಒಳಗಡೆ ಹೋಗ್ಬೇಕು. ಬೇರೆ ಸೆಂಟರಲ್ಲಿ ನಾನು ತೋರಿಸ್ತಾ ಇರೋದು. ಇವಾಗ ಒಳಗಡೆ ಹೋಗಿ ಅಡ್ಮಿಟ್ ಆಗಬೇಕು. ಇನ್ನು ಓಪನ್ ಇಲ್ಲ, ಬಟ್ ಅಂದರೆ 24 hours ಇರೋದಿದು. ಈಗ ಒಳಗಡೆ ಹೋಗೋಣ ಬನ್ನಿ. ಆನಂತ ಮೇಲೆ ಮಾತ್ರ ಹಂಗೋನೆ ಒಳಗೆ 3 ಗಂಟೆ ರಾತ್ರಿಗೆ ಎದ್ಬಿಟ್ಟು ಮಾತ್ರೆ ತೊಗೊಂಡಮ್ಮ ಅಂತವನೇ. ಮಾತ್ರೆ ತೊಗೊಂಡ್ಯಾ ಅಂತ 1 hourಗೂ ಕೇಳ್ತಾನೆ. ಎದ್ಬಿಡೋದು ನಿದ್ದೆ ಗಂಡಲ್ಲಿ, ಮಾತ್ರೆ ತೊಗೊಂಡ ಅನ್ನೋದು. ಅಪ್ಪ ಯಾಕೋ ಸೊಂಟ ಹಂಗೆ ಚಳ್ಕೊಡಿತೈತೆ. ಸುಂದರ ಒಳಗೆ ಇಟ್ಬಿಡು. ಇನ್ನು ಹಾಸ್ಪಿಟಲಿಗೆ ಬಂದಾಯಿತು. ಇನ್ನು ಒಳಗಡೆ ಏನೇನಂತ ಕೇಳಿ ಅಡ್ಮಿಟ್ ಆದಮೇಲೆ ಆದರೆ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂತಂದರೆ ಒಟ್ಟಿಗೆ ಅಡ್ಮಿಟ್ ಆಗಿ ಯಾವ ರೂಮ್ ಸಿಗುತ್ತೆ ಏನಂತೆಲ್ಲ ನೋಡಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೇಕ್ ಕೇರ್.
ಬಾ. ಸದ್ಯ 6 ಗಂಟೆಗೆ ಹೇಳಿದ್ರು, ಹಂಗೂ 1 ಅವರ್ ಆದಮೇಲೆ 7 ಗಂಟೆಗೆ ಬಂದ್ವಿ. ಇನ್ನೂ ಎಲ್ಲ ಮನೆದವ್ರೆ 7:10. ಇದೆ ಒಳಗಡೆ ನರ್ಸಿಂಗ್ ಹೋಮು. ಉಸಿರು ಬಿಡಂಗೆ ಆಯ್ತೈತಲ್ಲ, ಶೆಕೆ ಬೇರೆ ನನಗೆ. ಅವ್ರು ಬರಲಿ, ಬಂದಮೇಲೆ ಮಾತಾಡಿ ಅಡ್ಮಿಟ್ ಆಗಬೇಕು. ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಅಡ್ಮಿಟ್ ಆಗಿದ್ವಿ. ಸೊ ಅಡ್ಮಿಟ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಡಾಕ್ಟರ್ ಇವಾಗ ಬಂದು ಜೆಲ್ ಅಪ್ಲೈ ಮಾಡೋಗಿದ್ದಾರೆ, ಅಂದರೆ ಜೆಲ್ ಇಂಜೆಕ್ಟ್ ಮಾಡಿದ್ರು. ಸೊ ಇದು ಆದಮೇಲೆ ಪೇಯ್ನ್ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಜೆಲ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರು. ಅಷ್ಟರಲ್ಲಿ ಗೊಂಬೆ, ಅಮ್ಮ, ವರ್ಷಿ ಎಲ್ಲರೂ ಕೂಡ ಬಂದರು. ಬಟ್ ಆದರೆ ನನಗೇನು ಪೇಯ್ನ್ ಏನು ಸ್ಟಾರ್ಟ್ ಆಗಿಲ್ಲ. ಸೊ ಅವ್ರು ಹೇಳ್ತಾಯಿದ್ರು, ಸ್ಟ್ರೇಟ್ ಮಲಗಿದ್ರೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಗೊಂಬೆ ಜೊತೆ ಮಾತಾಡ್ಕೊಂಡಿದ್ದೆ. ಸೊ ಏನೋ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಪೇಯ್ನ್ ಬರೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಆಯಿತು. ಆಮೇಲೆ ಅದು ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಅವ್ರಿಗೆ ಹೇಳಿದೆ, ಇಲ್ಲ ಪೇಯ್ನ್ ಸ್ಟಾರ್ಟ್ ಆದ ಥರ ಫೀಲ್ ಆಗ್ತಿದೆ ನನಗೆ ಅಂತ. ಸೊ ಆವಾಗ ಅವರು ಬಂದು ನೋಡಿದ್ರು. ಇಲ್ಲ ಪೇಯ್ನ್ ಸ್ಟಾರ್ಟ್ ಆಗಲಿ, ಇದೇ ಥರನೇ ಈಗ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಅಯ್ಯೋ ಹೇಗೋ ಬೇಗ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಗಿ ಬೇಗ ಡೆಲಿವರಿ ಆಗಿಬಿಟ್ರೆ ಸಾಕಪ್ಪ ಅನ್ನೋ ಥರ ಇದೆ. ಬಟ್ ಆದರೆ ಗೊಂಬೆ ಬಂದುಬಿಟ್ಟು, ಏನಮ್ಮ ಹಿಂಗೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತ ಕೇಳ್ತಾಯಿದ್ರು. ಒಟ್ಟೊಳಗಡೆ ಪಾಪು ಇದೆಯಲ್ಲ ಬಂಗಾರಿ, ಅದಕ್ಕೋಸ್ಕರ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವಳು ವೀಡಿಯೋ ಮಾಡಿ ಏನೇನು ಹಾಕೋರಿ ಅಂತೆಲ್ಲ ತೋರಿಸ್ತಾಯಿದ್ರು. ಮೇ ಬಿ ಇದು ಗ್ಲೂಕೋಸೇ ಇರುತ್ತೆ, ಬಟ್ ಗ್ಲೂಕೋಸ್ ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನೋವು ಬೇರೆ ಸ್ಟಾರ್ಟ್ ಆಗಿದೆ. ಇದು ಹೆಂಗಿರುತ್ತಪ್ಪ ಸ್ಟೆಪ್ಪು ಅಂತ ನನ್ನ ಕಷ್ಟ ನನಗಾದರೆ, ಈ ವರ್ಷಿಗೆ ಅದೇನೋ ಅಂತಾರಲ್ಲ, ಇಲ್ಲಿಗೆ ಬೆಕ್ಕಿಗೆ ಪ್ರಾಣ ಸಂಕಟ, ಇಲ್ಲಿಗೆ ಚೆಲ್ಲಾಟನ ಅದೇನೋ ಅಂತಾರಲ್ಲ, ಹಂಗಾಯ್ತು ಕತೆ. ಅವಳು ನೋಡಿ ಹೆಂಗೆ ರೇಗಿಸ್ತಾ ಇದ್ದಾಳೆ ಅಂತ. ವಿಡಿಯೋಗೊಂಚೂರು ನಗಿ, ಯೂಟ್ಯೂಬ್ಗೆ ಹಾಕಕ್ಕೆ. ಅವಳೆಲ್ಲ ವ್ಲಾಗ್ ಮಾಡಾಕ್ತಾಳಲ್ಲ, ಹೆಂಗೆ ನೋವು ತಿಂದವಳೆ ಅಂತ. ಆಮೇಲೆ ಅವಳೇ ನೋಡಲಿ. ಬರೀ ಕಡೆ ನೀನು ನಿಂತ್ಕೋ, ಅಮ್ಮ ಆರೈಕೆ ಮಾಡಿರೋದಂತ ಆಗ್ತಿದೆ. ಹೋಗು, ಪಕ್ಕ ಹೋಗು. ಗೊಮ್ಮಿ, ನನ್ನ ಕಷ್ಟ ನನಗೆ ಅಂದರೆ ಇವಳಿಗೆ ಬೇರೆ ಅಂತ ನಾನು ಆ ಟೈಮಲ್ಲಿ ಇದು ಮಾಡ್ತಾಯಿದ್ದೆ. ಬಟ್ ಆದರೆ ಇವಾಗ ಅನಿಸ್ತಾ ಇದೆ, ಅದೆಲ್ಲ ವೀಡಿಯೋಗಳು ಮಾಡಿದ್ದಕ್ಕೆ ಅಲ್ವಾ ನನಗೆ ಇವಾಗ ಯೂಟ್ಯೂಬ್ಗೆ ಹಾಕೋದಕ್ಕೆ ಅಂತ ಹೇಳಿ ಒಂದು ವೀಡಿಯೋ ಅಂತ ಸಿಕ್ತು. ಇಲ್ಲಾಂದಿದ್ರೆ ಆಗ್ತಿರ್ಲಿಲ್ಲ. ಅದಾದಮೇಲೆ ಪೇಯ್ನ್ ಮತ್ತೆ ಜಾಸ್ತಿ ಆಗ್ತಾ ಹೋಯಿತು. ಸೊ ಆಮೇಲೆ ಆಲ್ಮೋಸ್ಟು ಸೆಕೆಂಡ್ ಸ್ವಲ್ಪ ಡೋಸೇಜ್ ಹಾಕೋ ಅಷ್ಟರಲ್ಲಿ 12 o'clock ಏನೋ ಆಗಿತ್ತು. ಜಾಸ್ತಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಏನಕ್ಕೆ ಅಂತೇಳಿದ್ರೆ, ಪಾಪ ಅವರು ನನ್ನ ನೋಡ್ಕೊಳ್ಳೋದ್ರಲ್ಲೇ ಅವ್ರಿಗೆ ಟಯರ್ಡ್ ಆಗಿಬಿಟ್ಟಿತ್ತು. ಆದರೂ ಕೂಡ ಗ್ಯಾಪಲ್ಲಿ ವೀಡಿಯೋಸ್ ಎಲ್ಲ ಮಾಡಿದ್ದಾಳೆ ವರ್ಷಿ, ಆದಷ್ಟು ಎಷ್ಟು ಗ್ಯಾಪ್ ಸಿಗುತ್ತೋ ಅಷ್ಟರಲ್ಲಿ. ಸೊ ನಾವು ಸ್ಟಾರ್ಟಿಂಗ್ ಬಂದಾಗ ಸ್ಪೆಷಲ್ ವಾರ್ಡ್ ಬಂದು ಆಕ್ಯುಪೈ ಆಗಿತ್ತು. ಸೊ ಅದರಿಂದ ನಮಗೆ ಜನರಲ್ ವಾರ್ಡ್ ಕೊಟ್ಟಿದ್ರು, ಅಂದರೆ ಒಂದು ಸ್ವಲ್ಪ ಹೊತ್ವರೆಗೂ. ಆಮೇಲೆ ಬೆಡ್ ಇದೆಲ್ಲ ಕ್ಲಿಯರ್ ಮಾಡಿ ನೀಟಾಗಿ ಎಲ್ಲ ಜಾಗ ಎಲ್ಲ ಇದು ಮಾಡಿಕೊಟ್ರು ನಮಗೆ ಅಂಥೇಳಿ. ಸೊ ನಮಗೆ ಸ್ಟಾರ್ಟಿಂಗೇ ಸ್ಪೆಷಲ್ ವಾರ್ಡ್ ತೊಗೊಂಡ್ವಿ. ಸೊ ಇದ್ರ ಡೀಟೇಲ್ಸ್ ಎಲ್ಲ, ಡೆಲಿವರಿಗೆ ಎಷ್ಟಾಯಿತು, ನಾರ್ಮಲ್ ಆದರೆ ಎಷ್ಟಾಗುತ್ತೆ, ಸಿಸೇರಿಯನ್ ಆದರೆ ಎಷ್ಟಾಗುತ್ತೆ, ನಮ್ದು ಎಷ್ಟಾಯಿತು ಅನ್ನೋದ್ರದ್ದೆಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅಂದರೆ ನಮ್ದು ಯಾವ ಡೆಲಿವರಿ ಆಗುತ್ತೆ ಅದರದ್ದೆಲ್ಲ ನೋಡಿಬಿಟ್ಟು ನಿಮಗೂ ಕೂಡ ನನ್ನ ಡೀಟೇಲ್ಸ್ ಎಲ್ಲ ಕೂಡ ಹೇಳ್ತೀನಿ. ಫಸ್ಟ್ ಆದರೆ ಅವರು ಪ್ಯಾಕೇಜ್ ಅಂತ ಹೇಳಿ ಕೊಟ್ಟಿದ್ದರು ನಮಗೆ. ಸೊ ಆ ಪ್ಯಾಕೇಜ್ ಪ್ರಕಾರ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ ನಿಮಗೂ ಕೂಡ ನಾನು ಹೇಳ್ತೀನಿ. ಸೊ ಆಮೇಲೆ ಡಾಕ್ಟರ್ ಬಂದು ಸೆಕೆಂಡ್ ಇಂಜೆಕ್ಷನ್ ಹಾಕಿದ್ರು. ಸೊ ಸೆಕೆಂಡ್ ಇಂಜೆಕ್ಷನ್ ಹಾಕೋ ಅಷ್ಟರಲ್ಲಿ ಆಲ್ಮೋಸ್ಟು 12:30 2 o'clock ಏನೋ ಆಗಿತ್ತು. ನಾನೇನು ಅಂದ್ಕೊಂಡೆ, ಹೋಗಿ ಒಂದು 3 hours 4 hours ಡೆಲಿವರಿ ಆಗಿಬಿಡುತ್ತೆ ಅನ್ನೋ ಥರ ಫೀಲ್ ಇತ್ತು ನನಗೆ. ಓವರ್ ಕಾನ್ಫಿಡೆನ್ಸು. ಅಂದರೆ ನಾನು ಅಂದ್ಕೊಳ್ಳೋದು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಾನು ಕಾನ್ಫಿಡೆನ್ಸ್ ಏನು ಇಟ್ಕೊಂಡಿರಲಿಲ್ಲ. ಸಿಸೇರಿಯನ್ ಮಾಡಿಸ್ಕೊಂಬಿಡೋಣ ಅಂತಲೇ ಇದ್ದಿದ್ದು. ಬಟ್ ಆದ್ರೂ ಸ್ವಲ್ಪ ತಡೆಯೋಣ, ನೋವು ಆದಷ್ಟು ಶಕ್ತಿ ಮೀರಿ ತಡೆಯೋಣ, ಆಗಿಲ್ಲ ಅಂತಂದರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಇದೆ. ಬಟ್ ಆದರೆ ಡಾಕ್ಟರ್ ಮಾತ್ರ ಫೈನಲಾಗಿ ಹೇಳಿದ್ದೊಂದೇ, ಇಲ್ಲ ನಿಂಗೆ ನಾರ್ಮಲ್ ಡೆಲಿವರಿನೇ ಆಗೋದು, ನಾನಂತೂ ಸಿಸೇರಿಯನ್ ಮಾಡಲ್ಲ. ಅವರು ಅಂತೂ ಫಿಕ್ಸ್ ಆಗಿಬಿಟ್ರು. ನಮ್ಮಮ್ಮ ಬೆನ್ನುಜ್ತಾರೆ, ನಮ್ಮಮ್ಮಂಗೆ ಕೋಪ ಬರ್ತಾಯಿದೆ ನನಗೆ ನೋವು ತಡೆಯೋಕ್ಕಾಗದೇ ಇರೋದಕ್ಕೆ. ಮತ್ತು ಡಾಕ್ಟರ್ ಸಿಸೇರಿಯನ್ನೂ ಮಾಡಲ್ಲ ಅಂತಾರೆ. ಇವ್ಳು ನೋವು ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ ಅವ್ರ ಕೋಪಕ್ಕೆ ಅವರು ಬೈದಾಡ್ತವ್ರೆ. ಈ ಕಡೆ ಅನಿತಕ್ಕ ಮತ್ತು ವರ್ಷಿ ಇವರೆಲ್ಲರೂ ನನಗೆ ಬೆನ್ನು ಉಜ್ಜಿ ಪಾಪ ಅವರಂತೂ ಫುಲ್ಲು ಸಾಕಾಗ್ಬಿಟ್ಟಿದ್ದಾರೆ. ಅಯ್ಯೋ ಯಾಕೆ ಹೇಳ್ತೀರಾ, ಆವತ್ತಿನ ದಿನ ಯಾರಿಗೂ ಬೇಡಪ್ಪ ನರ್ಕ. ನಮ್ಮ ಫ್ಯಾಮಿಲಿ ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕೆ ನನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಆಯಿತು. ಅದೇನಂತ ಹೇಳ್ತೀನಿ. ಅಂದರೆ ನಿಜ, ಎಂಥವ್ರಿಗೆ ಆಗಲಿ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನ್ನ ಡೆಲಿವರಿ ಟೈಮಲ್ಲಿ ಗೊತ್ತಾಯಿತು. ಫಸ್ಟ್ ಡೆಲಿವರಿ ಟೈಮಲ್ಲಿ ಏಜು ಚಿಕ್ಕದು, ನನಗೇನು ಅದು
ಏನಾಯಿತು ಏನು ಅನ್ನೋದು ನನಗೆ ಐಡಿಯಾ ಕೂಡ ಇಲ್ಲ ನನಗೆ ಗೊಂಬೆ ಡೆಲಿವರಿ ಟೈಮಲ್ಲಿ. ಬಟ್ ಈ ಟೈಮಲ್ಲಿ ನಿಜ ಎಷ್ಟು ಕಷ್ಟ ಆಯಿತು ಗೊತ್ತಾ ನನಗೆ. ಬಿ ಪಿಗಾ ಅಥವಾ ನನ್ನ ಬಾಡಿ ವೆಯ್ಟ್ಗಾ ಏನಕ್ಕೆ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ, ಆ ಥರ ಆಗ್ತಿತ್ತು. ಆಮೇಲೆ ಇಲ್ಲ ನನಗೇನೋ ಒಂಥರ ಆಗ್ತಿದೆ ಅಂತಂದಮೇಲೆ ಅವ್ರೇನು ಮಾಡಿದ್ರು, ಇಲ್ಲ ನಡೀರಿ ಕೆಳಗಡೆ ಡೆಲಿವರಿಗೆ ಹೊರ್ಟೋಗೋಣ ಅಂತೇಳಿ ಕರ್ಕೊಂಬಂದರು. ಅಲ್ಲಿ ಬಂದು ಚೆಕ್ ಮಾಡಿದ್ರು ಡಾಕ್ಟರು, ಇಲ್ಲ ಅಮ್ಮ ಇನ್ನೂ ಟೈಮ್ ಇದೆ ಅಂದರು. ಇಲ್ಲ ಡಾಕ್ಟರ್ ನನ್ನ ಕೈಲಿ ಆಗ್ತಾನೆ ಇಲ್ಲ, ನಂಗೆ ಸಿಸೇರಿಯನ್ ಮಾಡಿಬಿಡಿ ಅಂತ ಕೂತ್ಕೊಂಬಿಟ್ಟಿದ್ದೀನಿ ನಾನು. ಇಲ್ಲ ಅವಳು ಫುಲ್ ಡಿಹೈಡ್ರೇಟ್ ಆಗಿದ್ದಾಳೆ, ಫುಲ್ಲು ಬಾಡಿಲಿ ನೀರಿಲ್ಲ ಅವಳಿಗೆ ಅಂತಂದ್ಬಿಟ್ಟು ಅವ್ರೇನು ಮಾಡಿದ್ರು, ಫಸ್ಟು ಒಂದು ಜ್ಯೂಸ್ ಆಗಲಿ ಎಳ್ನೀರಾಗಲಿ ಕುಡಿಸಿ ಅವ್ರಿಗೆ ಅಂತ ಹೇಳಿದ್ರು. ಸೊ ಅಣ್ಣ ಹೋಗಿ ಒಂದು ಬಾಟಲ್ ಫುಲ್ಲು ಎಳ್ನೀರು ತೊಗೊಂಬಂದರು. ಎಳ್ನೀರು ಫುಲ್ ಕುಡ್ದಿದ್ದೀನಿ ನಾನು, ಆದರೂ ಕೂಡ ಡಿಹೈಡ್ರೇಟ್ ಆಯಿತು ಬಾಡಿ. ಆಮೇಲೆ ಆನಂದ ಹೋಗಿ ಇದೇನದು ಕಬ್ಬಿನ ಜ್ಯೂಸ್ ತೊಗೊಂಬಂದ, ಅದನ್ನು ಕುಡ್ದಿದ್ದೀನಿ. ಪೇಯ್ನ್ ಜಾಸ್ತಿ ಆಗ್ತಾಯಿದೆ, ಬಟ್ ಆದರೆ ಡೆಲಿವರಿ ಆಗ್ತಾಯಿಲ್ಲ. ಆಮೇಲೆ ಡಾಕ್ಟರು ಗ್ಲೂಕೋಸ್ ಹಾಕ್ಸ್ಬಿಟ್ರು. ಗ್ಲೂಕೋಸ್ ಹಾಕಿ ಇನ್ನೂ ಒಂದು ಇಂಜೆಕ್ಷನ್ ಕೊಟ್ಟರು. ಆ ಇಂಜೆಕ್ಷನ್ ಕೊಟ್ರೂ ಕೂಡ ನನಗೆ ಇದಾಗ್ತಾಯಿಲ್ಲ, ಏನು ಡೆಲಿವರಿ ಆಗ್ತಾಯಿಲ್ಲ. ಆಮೇಲೆ ಡಾಕ್ಟರ್ ಇಲ್ಲಮ್ಮ 12 o'clockವರೆಗೂ ವೆಯ್ಟ್ ಮಾಡೋಣ ಅಂಥೇಳಿ ಮೇಲ್ಗಡೆ ಹೊರ್ಟೋದ್ರು. ಅದಾದಮೇಲೆ ವರ್ಷಿ ವೀಡಿಯೋ ಮಾಡ್ತಾವಳೆ, ನಾನಲ್ಲಿ ನೋವು ತಿಂತಾಯಿದ್ದೀನಿ, ಅಲ್ಲ ಅನಿತಕ್ಕ ಇವರೆಲ್ಲ ಸುಮ್ಮನೆ ಇರಲಿ, ವೀಡಿಯೋ ಏನು ಮಾಡಬೇಡ, ಆಮೇಲೆ ಅವ್ರ ಹತ್ರ ಬೈಸ್ಕೊಬೇಡ ಅಂತ. ವರ್ಷಿಯಲ್ಲಿ ಕೂತ್ಕೊಂಡು ಅವಳೇನು ಹೇಳ್ತಿದ್ದಾಳೆ ಗೊತ್ತಾ, ಒಂಚೂರು ಈ ಕಡೆ ತಿರುಗಿ ಮುಖ ತೋರಿಸೆ ಅಂತ ಅವಳು. ನನ್ನ ಕಷ್ಟ ನನಗೆ. ಬಟಾರೆ ಅವಳು ಯಾರು ಏನು ಹೇಳ್ತಿದ್ದಾರೆ ನನಗೇನು ಕೇಳಿಸ್ತಾ ಇಲ್ಲ ಗೊತ್ತಾ, ಆ ಥರ ಇತ್ತು ನನಗೆ ಮಾತ್ರ. ನನ್ನ ಮೈಂಡಲ್ಲಿ ಇದ್ದಿದ್ದು, ದೇವರೇ ನನ್ನ ಕೈಲಿ ನೋವು ತಡೆಯೋಕ್ಕಾಗ್ತಾಯಿಲ್ಲ, ಬೇಗ ಡೆಲಿವರಿ ಮಾಡಿಸೋದು. ಎಷ್ಟು ದೇವ್ರು ಪ್ರಾರ್ಥನೆ ಮಾಡಿದ್ದೀವೋ ನಮ್ಮ ಇಡೀ ಫ್ಯಾಮಿಲಿನೂ ಅಷ್ಟೇನೆ. ಆಮೇಲೆ ಕೊನೆಗೆ ಜೋರಾಗಿ ಒಂದ್ಸಲ ಯಾಕೋ ಹೊಟ್ಟೆ ಇದ್ದಕ್ಕಿದ್ದಂಗೆ ಇದಾಯಿತು. ಸಡನ್ನಾಗಿ ಹೆಡ್ಡು ಹೊರಗಡೆ ಬಂದಿದೆ ಅಂತ ಅನಿತಕ್ಕಂಗೆ ಇದಾಯಿತು, ನೋಡಿದ್ರು. ಆಮೇಲೆ ತಕ್ಷಣ ಡಾಕ್ಟ್ರಿಗೆ ಹೇಳಿದ ತಕ್ಷಣ ಅವ್ರು ಓಡಿ ಬಂದು ನೋಡಿ, ಇಲ್ಲ ಬಂದ್ಬಿಡ್ತು ಬೇಬಿ ಆಲ್ರೆಡಿ ಅಂಥೇಳಿ ಖುಷಿಯಾಗಿ ಒಳಗಡೆ ಕರ್ಕೊಂಡೋಗಿ, ನಾನು ಹೇಳಿದೆ ಅಲ್ವಾ ನಿಂಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಮಾತಾಡಿಸ್ಕೊಂಡು ಡೆಲಿವರಿ ಮಾಡೇ ಬಿಟ್ಟರು. ನನಗಾಗಿದ್ದು ಬಂದು ನಾರ್ಮಲ್ ಡೆಲಿವರಿ. ಸೊ ಡೆಲಿವರಿ ಆಗ್ತಾ ಇದ್ದಂಗೆ ಅದು ಹೆಡ್ ಈಚೆ ಕಡೆ ಕಾಣಿಸ್ತಿದ್ದಂಗೆ ನಮ್ಮ ಮನೆಯವ್ರನ್ನೆಲ್ಲ ಹೊರಗಡೆ ಕಳಿಸಿದ್ರು, ನನ್ನ ಒಳಗಡೆ ಕರ್ಕೊಂಡೋದ್ರು. ಸೊ ಹೊರಗಡೆ ಕರ್ಕೊಂಡೋಗಿ ನಂಗೆ ಡೆಲಿವರಿ ಮಾಡ್ತಿದ್ದಾರೆ. ನಿಜ ನಾನಂತೂ ಈ ಒಂದು ಕ್ಷಣನ ಲೈಫಲ್ಲೇ ಮರೆಯೋಕ್ಕೆ ಕೂಡ ಆಗಲ್ಲ. ಯಾಕೆಂದರೆ ಅಂಥ ಡಾಕ್ಟರ್ ಸಿಕ್ಕಿದ್ದಾರೆ ನನಗೆ. ನಾವೇ ಮನೆಯವರೆಲ್ಲರೂ ಕೂಡ ಹೇಳಿದ್ವಿ ಸಿಸೇರಿಯನ್ ಮಾಡಿಬಿಡಿ, ಅವಳ ಕೈಲಿ ನೋವು ತಡೆಯೋಕ್ಕಾಗ್ತಿಲ್ಲ, ನಮಗೂ ನೋಡೋಕ್ಕಾಗ್ತಿಲ್ಲ ಅಂತ. ಬಟ್ ನಿಜ ನಮ್ಮ ಆಯಿಷಾ ಮೇಡಮ್ ನಿಜ ಸಿಕ್ಕಾಪಟ್ಟೆ ಗ್ರೇಟು. ಅವ್ರ ಟೀಮೇ ಅಷ್ಟು ಚೆನ್ನಾಗಿದೆ. ಮತ್ತು ಅವ್ರ ಹಾಸ್ಪಿಟಲ್ಲು ಅಷ್ಟೇ ತುಂಬ ಅಲ್ಲಿರೋ ಸ್ಟಾಫ್ಸು ಪ್ರತಿಯೊಬ್ಬರು ಕೂಡ ಎಷ್ಟು ಎನ್ಕರೇಜ್ ಮಾಡಿದ್ರು ಗೊತ್ತಾ, ಏನಾಗಲ್ಲಮ್ಮ ಒಂದು ಸ್ವಲ್ಪ ಹೊತ್ತು ತಡ್ಕೊ. ನಿಜ ಯಾವುದೇ ಹಾಸ್ಪಿಟಲಲ್ಲೇ ಆಗಲಿ ಇಷ್ಟೊಂದು ಸಪೋರ್ಟು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ಲು. ಆ್ಯಕ್ಚುಲಿ ನನಗಿರೋ ಹೈ ಬಿ ಪಿಗೆ, ನನಗಿರೋ ಬಾಡಿ ಫ್ಯಾಟ್ಗೆ, ನನ್ನ ಬಾಡಿ ವೆಯ್ಟ್ಗೆ ನಾರ್ಮಲ್ ಡೆಲಿವರಿ ಅಂದರೆ ಯಾರೂ ನಂಬಲ್ಲ. ಇನ್ಫ್ಯಾಕ್ಟ್ ನಾನೇ ಕೂಡ ಲಾಸ್ಟ್ ಮೂಮೆಂಟ್ವರೆಗೂ ನಂಬಿರಲಿಲ್ಲ, ನಂಗೆ ನಾರ್ಮಲ್ ಡೆಲಿವರಿ ಆಗಲ್ಲ ಬಿಡಿ ಅಂತಲೇ ಹೇಳ್ತಾಯಿದ್ದೆ. ಇಲ್ಲ ನಿಂಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಯು ಡೋಂಟ್ ವರಿ ಅಂತ ಹೇಳಿ ಮ್ಯಾಮ್ ಎಷ್ಟು ಇದು ಮಾಡಿದ್ರು ಗೊತ್ತಾ ಡಾಕ್ಟರ್. ನಿಜ ಅವರಲ್ಲದೆ ಬೇರೆ ಯಾರಾದರೂ ಈ ಒಂದು ಇದರಲ್ಲಿ ಇದ್ದಿದ್ದರೆ ನಿಜ ನನಗೆ ನಾರ್ಮಲ್ ಡೆಲಿವರಿ ಆಗ್ತಾನೇ ಇರಲಿಲ್ಲ. ಥ್ಯಾಂಕ್ಸ್ ಟು ಆಯಿಷಾ ಮ್ಯಾಮ್, ಥ್ಯಾಂಕ್ ಗಾಡ್ ಆ್ಯಂಡ್ ಥ್ಯಾಂಕ್ಸ್ ಟು ಫ್ಯಾಮಿಲಿ ಎಲ್ಲ ಸಪೋರ್ಟಿಂದನೇ ಇದೆಲ್ಲ ಆಗಿರೋದಕ್ಕೆ ಸಾಧ್ಯ. ಇಲ್ಲ ಅಂದಿದ್ರೆ ಪಕ್ಕ ಸಿಸೇರಿಯನ್ ಆಗಿಬಿಡ್ತಾಯಿತ್ತು. ದೇವ್ರೆ, ಇವಾಗ ಸಿಸೇರಿಯನ್ ಅಲ್ಲ ನಾರ್ಮಲ್ ಡೆಲಿವರಿ ಆಯಿತು ಅಂತ ಗೊತ್ತಾಯಿತು. ಸೊ ಇವಾಗ ನೆಕ್ಸ್ಟು ಬರ್ತಾ ಇರೋ ಕ್ವೆಶ್ಚನ್ನು ಯಾವ ಮಗು ಅಂತ. ಸೊ ಯಾವ ಮಗು ಅಂತ ಈಚೆಗಡೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಏನೇನು ಮಾತಾಡಿದ್ದಾರೆ ಅದೆಲ್ಲ ಕೂಡ ರೆಕಾರ್ಡ್ ಕೂಡ ಆಗಿದೆ. ಒಂಥರ ಹೆಂಗೆ ಅಂದರೆ ಯಾವ ಮಗು ಆಗಿರುತ್ತೆ, ಯಾರು ಎತ್ಕೊಳ್ಬೇಕು ಅನ್ನೋದೆಲ್ಲ ಕೂಡ ಮಾತಾಡಿದೆ. ಅದನ್ನೆಲ್ಲ ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಇವಾಗ ಒಂದು ಡೆಲಿವರಿ ಆಯಿತು. ಸೊ ಡೆಲಿವರಿ ಆದಮೇಲೆ ಯಾವ ಮಗು ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಡಾಕ್ಟರ್ ಬಂದು ಹೇಳ್ತಾರೆ ಯಾವ ಮಗು ಏನು ಅಂತ. ಅದನ್ನು ಹಾಗೆ ರಾ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈ ಕಡೆ ಬಮ್ಮ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಇವ್ರಿಗೆ ಬೈರಿ ಇವ್ರಿಗೆ ಬೈರಿ. ಗಂಡು ಮಗು ಆಗಿದ್ದಿಲ್ಲ, ಪಾರ್ಟಿ ಕೊಡ್ಬೇಕಾಗ ಏನ್ ಪಾರ್ಟಿ ಕೊಡ್ತಾರೆ ನೋಡ್ಬೋದಾ? ಇಲ್ಲ ಕೊಡ್ತಾರೆ ಡಾಕ್ಟರಿಗೆ. ಈ ಕಡೆ ಬನ್ರಿ, ನನಗೆ ವಿಡಿಯೋ ಪ್ರಾಬ್ಲಮ್ ಆಗ್ತಿದೆ, ಬನ್ರಿ ಈ ಕಡೆ.
ವಿಡಿಯೋ ಮಾಡೋ ಪ್ಲೀಸ್ ಕಣೋ. ವಿಡಿಯೋ ಈತನ ಫೋನ್ ಮಾಡಿ ಹೇಳ್ದೆ ಡಾಕ್ಟರ್ ಫೋನ್ ಮಾಡಿ ಸೌಂಡ್ ಬರ್ತದೆ ನೋಡಿ. ಗೊಮ್ಮನ ಮಗು ಇರ್ತೀವಿ ನೋಡು. ಮಗು ವಿಡಿಯೋ ಮಾತ್ರ ಮರಿತಾರೆ. ನಮ್ಮ ಮನೇಲಂತೂ ಎಲ್ಲರೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಒಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ಬಂದು ನಾರ್ಮಲ್ ಡೆಲಿವರಿ ಆಯಿತು ಅಂತ, ಪ್ಲಸ್ ಇನ್ನೊಂದು ಏನಿದ್ರೆ ಗಂಡು ಮಗು ಆಯಿತು ಅಂತ. ಸೊ ಹೇಗೆ ಅಂತಾರೆ ಒಂಥರ ಹ್ಯಾಪಿ ಫ್ಯಾಮಿಲಿ ಆಯಿತು, ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಅಂತ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ. ಸೊ ಇದಾಗಿತ್ತು ನನ್ನ ಡೆಲಿವರಿ ವ್ಲಾಗ್. ಆಮೇಲೆ ಮಗು ಬಂದಮೇಲೆ ಮಗು ಫೋಟೋ ವೀಡಿಯೋಸು ಮತ್ತು ಮನೆಯವರೆಲ್ಲ ಏನೆಲ್ಲ ಮಾತಾಡ್ತಾಯಿದ್ರು ಅನ್ನೋ ವೀಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ ಇದು ಆಲ್ರೆಡಿ 20 ಮಿನಿಟ್ಸ್ ಆಗೋಗಿದೆ. ಸೊ ಅದರಿಂದ ತುಂಬಾ ಲಾಂಗ್ ವೀಡಿಯೋಸ್ ಆಗಿಬಿಟ್ರೆ ನೋಡೋದಕ್ಕೂ ಬೋರ್ ಆಗುತ್ತೆ. ಸೊ ಅದರಿಂದ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫ್ಯಾಮಿಲಿ ಎಲ್ಲ ಮಗು ಬಂದಮೇಲೆ ಎಷ್ಟು ಎಂಜಾಯ್ ಮಾಡಿದ್ರು, ಹೇಗೆ ಡಾಕ್ಟರ್ ಮಾತಾಡಿದ್ರು, ಅದೆಲ್ಲ ಕೂಡ ವ್ಲಾಗ್ ರೆಡಿ ಇದೆ. ಸೊ ಅದನ್ನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗಿಂದನೂ ಕೂಡ ನಂಗೆ ನಾರ್ಮಲ್ ಡೆಲಿವರಿ ಆಗಿದೆ. ಒಂಥರ ಗಂಡು ಮಗುನೂ ಆಗಿದೆ, ಒಂಥರ ಖುಷಿ ಇದೆ. ಎಲ್ಲ ದೇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ನನ್ನ ಈ ವಿಡಿಯೋಸ್ನ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಕೂಡ ಬ್ಲೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ನನ್ನ ವ್ಲಾಗ್ಸ್ನ ನೋಡ್ತಾಯಿರಿ. ಅಪ್ಕಮಿಂಗ್ ಮಗು ವೀಡಿಯೋ ಕೂಡ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.